ಇನ್ನು ವಾರಣಾಸಿಯಲ್ಲಿ ಮೋದಿ ರಣಕಹಳಿಗೆ ಕ್ಷಣಗಣನೆ ಆರಂಭವಾಗಿದ್ದು ಕೆಲವೇ ಕ್ಷಣಗಳಲ್ಲಿ ವಾರಣಾಸಿಯನ್ನ ಮೋದಿ ತಲುಪಲಿದ್ದಾರೆ. ಸ್ವಕ್ಷೇತ್ರದ ದೇವಾಲಯಗಳಲ್ಲಿ ನಮೋ ಪೂಜೆ ನೆರವೇರಿಸಲಿದ್ದು ದೇವರ ದರ್ಶನ ಬಳಿಕ ಮೋದಿ ರೋಡ್ ಶೋ ನಡೆಸಲಿದ್ದಾರೆ. 6 ಕಿಲೋಮೀಟರ್ ದೂರ 6 ಗಂಟೆಗಳ ಕಾಲ ಮೋದಿ ರೋಡ್ ಶೋ ನಡೆಸಲಿದ್ದು ವಾರಣಾಸಿಯ 150 ಸ್ಥಳಗಳಲ್ಲಿ ನಮೋ ಸಂಚಾರ ಮಾಡಲಿದ್ದಾರೆ. ಲಂಕಾ ಘಾಟ್, ಹಸಿ ಘಾಟ್ ಮತ್ತೆ ಸೋನಾರ್ಪುರ, ಮದನ್ಪುರ್, ಗ್ವಾಡಾಲಿಯಾ ಮೂಲಕ ರೋಡ್ ಶೋ ನಡೆಸಲಿದ್ದು ಅಶ್ವಮೇಧ್ ಘಾಟ್ನಲ್ಲಿ ಸಂಜೆ ಗಂಗಾ ಆರತಿಯೊಂದಿಗೆ ಈ ಬೃಹತ್ ರೋಡ್ ಶೋ ಅಂತ್ಯವಾಗಲಿದೆ. ವಾರಣಾಸಿಯಲ್ಲಿ ಭದ್ರತಾ ಪಡೆ ಈಗ ಸರ್ಪಗಾವಲು ಹಾಕಿದೆ. ಇವತ್ತು ವಾರಣಾಸಿಯಲ್ಲಿ ಮೋದಿ ಮೇನಿಯಾ ಜೋರಾಗಲಿದ್ದು ವಿಶ್ವನಾಥನ ಸನ್ನಿಧಿಯಲ್ಲಿ ಮೋದಿ ಅಬ್ಬರಿಸಲಿದ್ದಾರೆ. ಸ್ವಕ್ಷೇತ್ರದಲ್ಲಿ ಪ್ರಧಾನಿ ಮೆಗಾ ರೋಡ್ ಶೋ ಹಮ್ಮಿಕೊಂಡಿದ್ದು ಮೋದಿಗಾಗಿ ಈಗ 101 ಸ್ವಾಗತ ಕೇಂದ್ರಗಳು ಸಿದ್ಧವಾಗಿವೆ. ಇನ್ನು 6 ಕಿಲೋಮೀಟರ್ ರೋಡ್ ಶೋ ನಡೆಯೋದಿದ್ದು 6 ಕಿಲೋಮೀಟರ್ ರೋಡ್ ಶೋನಲ್ಲಿ ಸುಮಾರು 6 ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗಲಿದ್ದಾರೆ ಅನ್ನುವಂತಹ ಮಾಹಿತಿ. ಪಂಡಿತ್ ಮೋಹನ್ ಮಾಳವೀಯ ಪ್ರತಿಮೆಗೆ ಮೋದಿ ಮಾಲಾರ್ಪಣೆ ಮಾಡಿದ ಬಳಿಕ ಮೋದಿ ರೋಡ್ ಶೋ ಆರಂಭವಾಗಿದ್ದು ಬನಾರಸ್ ಹಿಂದೂ ವಿವಿಯಿಂದ ರೋಡ್ ಶೋ ಆರಂಭ ಆಗುತ್ತೆ. ಲಂಕಾ ಘಾಟ್, ಹಸಿ ಘಾಟ್, ಸೋನಾರ್ಪುರ ಮತ್ತೆ ಮದನ್ಪುರ್, ಗ್ವಾಡಾಲಿಯಾ ಮೂಲಕ ರೋಡ್ ಶೋ ಮುಂದುವರಿಯಲಿದ್ದು ಅಶ್ವಮೇಧ್ ಘಾಟ್ನಲ್ಲಿ ಸಂಜೆ ಗಂಗಾ ಆರತಿಯೊಂದಿಗೆ ಈ ರೋಡ್ ಶೋ ಅಂತ್ಯವಾಗಲಿದೆ. ಇನ್ನು ಮೇ 1ರಂದು ಪ್ರಧಾನಿ ಮೋದಿ ಅಯೋಧ್ಯೆಗೆ ಭೇಟಿ ಕೊಡಲಿದ್ದಾರೆ ಅನ್ನುವಂತಹ ಮಾಹಿತಿ. ಪ್ರಧಾನಿಯಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಅಯೋಧ್ಯೆಗೆ ಭೇಟಿ ಕೊಡ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಮೋದಿ ಮೆಗಾ ರ್ಯಾಲಿ ನಡೆಸಲಿದ್ದಾರೆ. ಅಯೋಧ್ಯೆಯಲ್ಲಿ ಮತಬೇಟೆಗೆ ಮೋದಿ ಈಗ ಸಿದ್ಧರಾಗ್ತಾ ಇದ್ದು ಅಲ್ಲಿ ರಾಮನಾಮ ಜಪ ಮಾಡ್ತಾರೆ ಮೋದಿ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗಿದೆ. ಮೇ 1ಕ್ಕೆ ತೀವ್ರ ಕುತೂಹಲ ಕೆರಳಿಸುವಂತಹ ವಿಚಾರ ಇದು. ಪ್ರಧಾನಿಯಾದ ಬಳಿಕ ಪ್ರಧಾನಿ ಮೋದಿ ಮೊದಲ ಬಾರಿಗೆ ಅಯೋಧ್ಯೆಗೆ ಭೇಟಿ ಕೊಡ್ತಾ ಇರೋದು. ಅಯೋಧ್ಯೆ ಸಾಕಷ್ಟು ವಿಚಾರಕ್ಕೆ ಬಿಜೆಪಿಗೆ ಒಂದು ರೀತಿಯಲ್ಲಿ ವಿಶೇಷವಾದಂತಹ ಕ್ಷೇತ್ರವಾಗಿದೆ. ಈಗ ಮೋದಿ ಅಯೋಧ್ಯೆಗೆ ಭೇಟಿ ಕೊಟ್ಟು ಏನ್ ಮಾತನಾಡಲಿದ್ದಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸುವಂತಹ ವಿಚಾರ. ಪ್ರಧಾನಿಯಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಅವರು ಅಯೋಧ್ಯೆಗೆ ಭೇಟಿ ಕೊಡ್ತಾ ಇರೋದು. ಮೇ 1ರಂದು ಅಯೋಧ್ಯೆಗೆ ಭೇಟಿ ಈಗ ನಿಗದಿ ಆಗಿದ್ದು ಅವತ್ತು ಮೋದಿ ರಾಮನಾಮ ಜಪ ಮಾಡ್ತಾರೆ ಅನ್ನುವಂತಹ ಲೆಕ್ಕಾಚಾರ ಕೂಡ ಈಗ ಹಾಕಲಾಗ್ತಾ ಇದೆ. ಹಾಗಾಗಿ ಮೇ 1ರ ಪ್ರಧಾನಿ ಮೋದಿ ಅಯೋಧ್ಯೆ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ಕಡೆ ವಾರಣಾಸಿಯಲ್ಲಿ ಬೃಹತ್ ರೋಡ್ ಶೋ ಇವತ್ತು ಹಮ್ಮಿಕೊಳ್ಳಲಾಗಿದೆ. ನಾಳೆ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಇವತ್ತು ರೋಡ್ ಶೋವನ್ನು ಹಮ್ಮಿಕೊಂಡಿದ್ದಾರೆ. 6 ಕಿಲೋಮೀಟರ್ ರೋಡ್ ಶೋ ಇದು. 6 ಲಕ್ಷಕ್ಕೂ ಅಧಿಕ ಜನ ಈ ರೋಡ್ ಶೋಗೆ ಸೇರ್ತಾರೆ ಅಂತ ಹೇಳಲಾಗಿದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ವಾರಣಾಸಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ ವಾರಣಾಸಿಯಲ್ಲಿ ರೋಡ್ ಶೋ ಆರಂಭ ಆಗಿದೆಯಾ? ಎಷ್ಟು ಜನ ಸೇರಿದ್ದಾರೆ? ಯಾವ ರೀತಿ ಕಂಡು ಬರ್ತಾ ಇದೆ ಅಲ್ಲಿ? ಹರೀಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ವಾರಣಾಸಿಯಲ್ಲಿ ರೋಡ್ ಶೋ ಎಷ್ಟೊತ್ತಿಗೆ ಆರಂಭ ಆಗಿದೆ ಮತ್ತೆ ಯಾವ ರೀತಿ ಇದೆ ಪರಿಸ್ಥಿತಿಯಲ್ಲಿ? ಸುಕನ್ಯಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋ ಆರಂಭ ಆಗುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದಲ್ಲಿ ಹಾಗೂ ಬಿಹಾರದಲ್ಲಿ ಚುನಾವಣಾ ಪ್ರಚಾರದ ರ್ಯಾಲಿಗಳನ್ನು ಹಮ್ಮಿಕೊಂಡಿದ್ದಾರೆ. ಆ ಚುನಾವಣಾ ಪ್ರಚಾರದ ರ್ಯಾಲಿಗಳನ್ನು ಮುಗಿಸಿ 3 ಗಂಟೆಗೆ ಸರಿಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿಗೆ ಬರ್ತಾರೆ, ವಾರಣಾಸಿಗೆ ಬರ್ತಾರೆ. ಪಂಡಿತ್ ಮಾಳವೀಯ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ನಂತರ ರ್ಯಾಲಿಯನ್ನ ಆರಂಭ ಮಾಡ್ತಾರೆ. 6 ಕಿಲೋಮೀಟರ್ ರ್ಯಾಲಿಗಳನ್ನ ಮಾಡ್ತಾರೆ. ಮುಖ್ಯವಾಗಿ ದಶಾಶ್ವಮೇಧ ಘಾಟ್ ತನಕ ರ್ಯಾಲಿಯನ್ನ ಮಾಡ್ತಾರೆ. 6 ಕಿಲೋಮೀಟರ್ಗಳ ಕಾಲ ಮಾಡತಕ್ಕಂಥ ರ್ಯಾಲಿ ಬಹಳಷ್ಟು ಮುಖ್ಯ ಆಗಿರುತ್ತೆ. ರಸ್ತೆ ಇಕ್ಕೆಲೆಗಳಲ್ಲಿ ಶೃಂಗಾರವನ್ನ ಮಾಡಲಾಗಿದೆ. 101 ವೇದಿಕೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಪ್ರಧಾನಮಂತ್ರಿ ಬರುವಂತಹ ಸಮಯದಲ್ಲಿ ಪುಷ್ಪವೃಷ್ಟಿಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ 101 ವೇದಿಕೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಎಲ್ಲ ಕಡೆ ಕೂಡ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. 10,000ಕ್ಕೂ ಹೆಚ್ಚು ಪೊಲೀಸ್ ಭದ್ರತೆಯನ್ನ ನಿಯೋಜನೆಯನ್ನ ಮಾಡಲಾಗಿದೆ. ಮುಖ್ಯವಾಗಿ ಸಂಜೆ 7 ಗಂಟೆಗೆ ಗಂಗಾರತಿ ನಡೆಯುತ್ತೆ. ಗಂಗಾರತಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾರೆ. ಈಗಾಗಲೇ ಗಂಗಾರತಿ ಆಗ್ತಕ್ಕಂಥ ದಶಾಶ್ವಮೇಧ ಘಾಟ್ನಲ್ಲಿ ಸಂಪೂರ್ಣವಾದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ವಾರಣಾಸಿ ಸಂಪೂರ್ಣ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಸುಕನ್ಯಾ. ಓಕೆ ಹರೀಶ್, ಈಗ ಪ್ರಧಾನಿ ಮೋದಿ ಅವರ ಜೊತೆಗೆ ರೋಡ್ ಶೋನಲ್ಲಿ ಯಾರ್ಯಾರು ಭಾಗಿಯಾಗ್ತಾ ಇದ್ದಾರೆ? ಪ್ರಮುಖವಾಗಿ ಯಾವ ರೀತಿ NDA ಶಕ್ತಿ ಪ್ರದರ್ಶನ ನಡೆಯಲಿದೆ? ಇವತ್ತಿನ ರ್ಯಾಲಿಯಲ್ಲಿ ಸುಕನ್ಯಾ ಮುಖ್ಯವಾಗಿ NDA ನಾಯಕರುಗಳು ಬರ್ತಾರೆ. ಮುಖ್ಯವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಕೂಡ ಈ ರ್ಯಾಲಿಯಲ್ಲಿ ಭಾಗಿಯಾಗ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವ್ಯಾನ್ನಲ್ಲೇ ಅವರೆಲ್ಲರೂ ಕೂಡ ಇರ್ತಾರೆ. ತೆರೆದ
ವಾಹನದಲ್ಲಿ ರೋಡ್ ಶೋವನ್ನ ಮಾಡ್ತಾರೆ. ಮುಖ್ಯವಾಗಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಬರ್ತಾರೆ ಅನ್ನುವಂಥದ್ದು ಹೇಳಲಾಗ್ತಿದೆ. ಹಾಗೂ ಶಿವಸೇನೆ ನಾಯಕ ಆದಂತ ಉದ್ಧವ್ ಠಾಕ್ರೆ ಅವರು ಬರ್ತಾರೆ, ರಾಮ್ವಿಲಾಸ್ ಪಾಸ್ವಾನ್ ಅವರು ಬರ್ತಾರೆ ಅನ್ನುವಂತಹದನ್ನ ಹೇಳಲಾಗ್ತಿದೆ. ಅವ್ರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ನಾಯಕರುಗಳು ಬರ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ತಕ್ಷಣ ರ್ಯಾಲಿ ಆರಂಭ ಆಗುತ್ತೆ. ಇದುವರೆಗೂ ಕೂಡ ಒಂದು ಕುತೂಹಲಕ್ಕೆ ಕಾರಣ ಆಗಿತ್ತು. ಪ್ರಿಯಾಂಕಾ ಗಾಂಧಿ ಅವರು ವಾರಣಾಸಿಯಿಂದ ಸ್ಪರ್ಧೆ ಮಾಡ್ತಾರ, ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಾರ ಅನ್ನುವಂಥ ವಿಚಾರದ ಬಗ್ಗೆ ಸಾಕಷ್ಟು ಕುತೂಹಲಗಳು ಇಲ್ಲಿವರೆಗೂ ಇತ್ತು. ಈಗ ಕುತೂಹಲ ಮುಗಿದು ಹೋಗಿದೆ. ಯಾಕಂತಂದ್ರೆ ಕಾಂಗ್ರೆಸ್ನಿಂದ ಈಗಾಗಲೇ ಅಜಯ್ ರಾಯ್ ಅನ್ನುವಂತಹ ಅಭ್ಯರ್ಥಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಕಣಕ್ಕಿಳಿಸಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಪ್ರಿಯಾಂಕಾ ಗಾಂಧಿ ಅವರು ವಾರಣಾಸಿಯಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಹೇಳಲಾಗ್ತಿತ್ತು. ಇವತ್ತು ಬೆಳಗ್ಗೆ ಕೂಡ ಕಾಂಗ್ರೆಸ್ ಮೂಲಗಳು ಹೇಳಿದ್ವು, ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧೆಯನ್ನ ಮಾಡ್ತಾರೆ, 29ಕ್ಕೆ ನಾಮಪತ್ರವನ್ನ ಸಲ್ಲಿಸ್ತಾರೆ ಅನ್ನುವಂತ. ಆದ್ರೆ ಕಾಂಗ್ರೆಸ್ ಈಗ ಬದಲಾವಣೆಯನ್ನ ಮಾಡಿಕೊಂಡಿದೆ. ಅಜಯ್ ರಾಯ್ ಅನ್ನುವಂತಹ ಇಲ್ಲಿಯ ಸ್ಥಳೀಯರವರು ಅಜಯ್ ರಾಯ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಸೆಣಸಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರು ಸೆಣಸಾಡ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಅನ್ನುವಂಥದ್ದು ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ಸುಕನ್ಯಾ, ಧನ್ಯವಾದ.